ನಮೋ ಬುದ್ಧಾಯ ಶುದ್ಧಾಯ ದೈತ್ಯದಾನವಮೋಹಿನೆ ಮ್ಲೇಚ್ಛ ಪ್ರಾಯ ಕ್ಷತ್ರಹಂತ್ರೆ ನಮಸ್ತೆ ಕಲ್ಕಿರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂಧದಲ್ಲಿ 7ನೇಯ ಅಧ್ಯಾಯದಲ್ಲಿ ಈ ಭಗವಂತನ ಅವತಾರಗಳ ವರ್ಣನೆ ಏನಿದೆ ಅದರಲ್ಲಿ 37ನೇ ಶ್ಲೋಕ ಬೌದ್ಧಾವತಾರದ ಬಗ್ಗೆ ಇರುವಂತಹ ಶ್ಲೋಕ, ಅದನ್ನು ನಾವು ಈಗ ಈ ಹಿಂದೆ ನೋಡಿದ್ದೇವೆ. ಅದರಲ್ಲಿ ಕೆಲವು ಸಂಶಯಗಳನ್ನು, ಕೆಲವು ಗೊಂದಲಗಳನ್ನು ನಾನು ಹೊರಹಾಕಿದ್ದೆ. ಅದನ್ನೇ ನಾನು ಮತ್ತೆರಡು ಮೂರು ದಿವಸ ತುಂಬ ಆಳವಾದಂಥ ಮನನಕ್ಕೆ ಒಳಪಡಿಸಿದಾಗ ನನಗೆ ಮತ್ತಷ್ಟು ವಿಷಯಗಳು ಗಮನಕ್ಕೆ ಬಂದವು. ಅದನ್ನು ಈಗ ನಿಮ್ಮೆದುರಿಗೆ ಹಂಚಿಕೊಳ್ತೇನೆ. ಈವರೆಗೆ ಏನು ಕೆಲವು ಸಂಗತಿಗಳು ಪ್ರಚಲಿತ ಇವೆ, ನಮ್ಮ ಗುರುಗಳು ಮೊದಲಾದವರು ಹೇಳ್ತಿದ್ದದ್ದು, ಅದಕ್ಕಿಂತ ಸ್ವಲ್ಪ ವ್ಯತಿರಿಕ್ತವಾಗಿ ಈ ವಿಷಯಗಳು ಕಾಣಬಹುದು. ದಾಸರ ಸಾಹಿತ್ಯ ಮೊದಲಾದದಕ್ಕೆ ಕೂಡ ವ್ಯತಿರಿಕ್ತವಾಗಿ ನನ್ನ ಈ ಅಭಿಪ್ರಾಯಗಳು ಕಾಣಬಹುದು. ಅದರಿಂದ ನಿಮಗೆ ಕೆಲವು ಗೊಂದಲಗಳು ಕೂಡ ಮೂಡಬಹುದು. ಅಂಥ ಏನಾದರೂ ಗೊಂದಲ ನಿಮಗೆ ಮೂಡ್ತದೆ ಅಂತ ಕಂಡ್ರೆ ದಯವಿಟ್ಟು ನೀವು ಈಗಲೇ ಇದನ್ನು ಕೇಳುವುದನ್ನು ನಿಲ್ಲಿಸುವುದು ಒಳ್ಳೆಯದು. ಸಾಮಾನ್ಯವಾಗಿ ನಮಗೆ ಏನಾಗ್ತದೆ, ಮತ್ತು ಪಾಮರರಿಗೆ, ಪಂಡಿತರು ಪಾಮರರು ಅಂತ ನಾನು ಯಾರನ್ನು ಹೀಗಳಿತಾ ಇಲ್ಲ, ಅದನ್ನು ನೀವು ಗಮನಿಸಬೇಕು. ಈ ಥರದ ಅನೇಕ ಗೊಂದಲಗಳು ನಮ್ಮಂಥ ಪಂಡಿತರಿಗೆ, ವಿಶೇಷವಾಗಿ ನನಗೆ ಬಂದರೂ ಕೂಡ ನಮ್ಮ ದೈನಂದಿನ ಉಪಾಸನೆಯಲ್ಲಿ ಅದರಿಂದ ಯಾವುದೇ ಥರದ ಧಕ್ಕೆ ಆಗದೇ ಇರುವಂತೆ, ನಮ್ಮ ಸೈದ್ಧಾಂತಿಕ ಬದ್ಧತೆಗೆ, ದೈನಂದಿನ ಆಚರಣೆಗಳಲ್ಲಿ ಇಂಥ ಗೊಂದಲಗಳಿಂದ ಯಾವುದೇ ರೀತಿಯಾದ ಬದ್ಧತೆ, ಯಾವುದೇ ರೀತಿಯಾದ ಗೊಂದಲ ಆಗದೇ ಇರುವಂತೆ ಒಂದು ಮೇಂಟೈನ್ ಮಾಡಲಿಕ್ಕೆ ಬೇಕಾದ ಶಕ್ತಿ ನಮಗಿರ್ತದೆ. ಆದರೆ ನಿಮಗೇನಾದರೂ ನಿಮ್ಮ ಆಚಾರ ವಿಚಾರಗಳಿಗೆ ಇದು ತೊಂದರೆ ಕೊಡ್ತದೆ ಅಂತಿದ್ದರೆ ಇಂಥ ವಿಮರ್ಶೆಗಳು, ದಯವಿಟ್ಟು ಅದನ್ನು ಕೈ ಬಿಟ್ಟುಬಿಡಿ. ಸಮಾಜದಲ್ಲಿ ಅನೇಕ ಜನ ಹಿರಿಯ ಪೀಠಾಧಿಪತಿಗಳಿದ್ದಾರೆ ಮತ್ತು ಹಿರಿಯ ವಿದ್ವಾಂಸರು ಕೂಡ ಇದ್ದಾರೆ. ಅವರೆಲ್ಲ ಈ ಭಾಗವತದ ಬಗ್ಗೆ ಪ್ರವಚನ ಮಾಡಿಯೇ ಇದ್ದಾರೆ. ಅವರ ಅಭಿಪ್ರಾಯಗಳನ್ನು ನೀವು ನೆಚ್ಚಿಕೊಂಡು ಮುಂದುವರಿಬಹುದು. ನಿಮಗೆ ಇಷ್ಟಾದರೂ ಕೂಡ ನಾನು ಹೇಳುವ ವಿಮರ್ಶೆ ಬೇಕು ಅಂತಿದ್ದರೆ ಇದನ್ನು ಕೇಳಬಹುದು. ಈ ದೇವದ್ವಿಷಾಂ ನಿಗಮವರ್ತನೆ ವಿಷ್ಠಿತಾನಾಂ ಪೂರ್ಭಿರ್ಮಯೇನ ಭೀರೀತಾಭಿರದೃಶ್ಯಮೂರ್ತಿ ಲೋಕಾನ್ ಘ್ನತಾಂ ಮತಿವಿಮೋಹ ಮತಿಪ್ರಲೋಭಂ ವೇಷಂ ವಿಧಾಯ ಯದಭಾಷತ ಔಪಧರ್ಮ್ಯಂ ಅಂತ ಏನು ಶ್ಲೋಕ ಇದೆಯಲ್ಲ, ಇದರಲ್ಲಿ ಈ ಸ್ವಲ್ಪ ಗೊಂದಲಗಳಿವೆ. ಈ ತ್ರಿಪುರಾಸುರರ ಸಂಹಾರ ಕಾಲದಲ್ಲಿ, ತ್ರಿಪುರಾಸುರ ಯುದ್ಧ ಕಾಲದಲ್ಲಿ ನಡೆದಂಥ ಕೆಲವು ಸಂಗತಿಗಳು ಮತ್ತು ಬೌದ್ಧಾವತಾರದಲ್ಲಿ ನಡೆದಂಥ ಕೆಲವು ಸಂಗತಿಗಳು, ಅದನ್ನು ಹೇಗೆ ಹೊಂದಾಣಿಕೆ ಮಾಡುವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಆಗ್ತವೆ. ತ್ರಿಪುರಾಸುರರ ಕಥೆಯ ಬಗ್ಗೆ ಮಹಾಭಾರತದಲ್ಲಿ ವಿಕಾಸ ಬಂದಿದೆ, ಬೇರೆ ಪುರಾಣಗಳಲ್ಲಿ ಕೂಡ ಬಂದಿದೆ. ಆ ತ್ರಿಪುರಾಸುರ ಕಥೆ ನಡೆದದ್ದು ಬಹಳ ಹಿಂದೆ, ಮತ್ತು ಬೌದ್ಧಾವತಾರ ನಡೆದದ್ದು ಕೃಷ್ಣಾವತಾರ ಆದ ಬಳಿಕ. ಈಗ ಕಲಿಯುಗ ಪ್ರಾರಂಭ ಆಗಿ ಸುಮಾರು 5500 ವರ್ಷಗಳಿಗೆ ನಡೆದಿವೆ. ಅದರಲ್ಲಿ ಸುಮಾರು ಕೃಷ್ಣಾವತಾರದ ಬಳಿಕ 2,500 ವರ್ಷದ ನಂತರ ಈ ಬೌದ್ಧಾವತಾರ ಆಗಿದ್ದು. ತ್ರಿಪುರಾಸುರ ಹನನ ಆಗಿದ್ದು ಬಹಳ ಹಿಂದೆ. ಅದು ಆಗಿದ್ದು ಯಾವಾಗ ಅಂತನ್ನೋದನ್ನು ನಮಗೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಕಾಣಲಿಕ್ಕಾಗಲಿಲ್ಲ. ಆದರೂ 14ನೇ ಮಹಾಯುಗ, 19ನೇ ಮಹಾಯುಗ, ಹೀಗೆಲ್ಲ ಕೆಲವು ನನಗೆ ಸಣ್ಣ ಸಣ್ಣ ತುಣುಕು ಮಾಹಿತಿಗಳು, ಪೂರ್ಣವಾಗಿ ಅದನ್ನು ನಂಬಬಹುದು ಇಲ್ಲವೋ ಗೊತ್ತಿಲ್ಲ, ಅಂಥ ಕೆಲವು ಮಾಹಿತಿಗಳು ನನಗೆ ಕಂಡವು. ಇದು 28ನೇ ಮಹಾಯುಗ.
ಬಹಳ ಹಿಂದೆ. ಕೆಲವು ಮಾಹಿತಿಗಳ ಪ್ರಕಾರ ಈ 28ನೇ ಮಹಾಯುಗದಲ್ಲಿ, ಕಲಿಯುಗದಲ್ಲಿ ಬೌದ್ಧಾವತಾರ ಆಗಿತ್ತು. ಇನ್ನು ತ್ರೇತಾಯುಗದಲ್ಲಿ ಆ ತ್ರಿಪುರಾಸುರನ ಹನನ ಆಗಿತ್ತು. ಅಂತೂ ಇದೇ 28 ವಯೋಸುದ ಮನ್ವಂತರದು 28ನೇ ಮಹಾಯುಗದಲ್ಲಿಯೇ ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗಗಳೇನು ಬರ್ತವೆ. ಅಲ್ಲಿ ಈ ತ್ರೇತಾಯುಗದಲ್ಲಿ ತ್ರಿಪುರಾಸುರರ ಹನನ, ಮುಂದೆ ದ್ವಾಪರ ಆದಮೇಲೆ ಕಲಿಯುಗದಲ್ಲಿ ಈ ಕಲ್ಕಿಯ ಅವತಾರ, ಬುದ್ಧನ ಅವತಾರ, ಇಷ್ಟು ಕೇಳಿ ಬರ್ತವೆ. ಹೀಗಾದರೂ ಕೂಡ ಈ ತ್ರೇತಾಯುಗಕ್ಕೂ ಕಲಿಯುಗಕ್ಕೂ 8-10 ಲಕ್ಷ ವರ್ಷಗಳ ಅಂತರವೇ ಉಳಿತದೆ. ಇನ್ನು ಕೆಲವು ಮಾಹಿತಿಗಳ ಪ್ರಕಾರ ಈ 28ನೇ ಮಹಾಯುಗಕ್ಕಿಂತ ಬಹಳ ಪೂರ್ವದಲ್ಲೇ 19ನೇದು 14ನೇದು ಯಾವುದೋ ಮಹಾಯುಗದಲ್ಲಿ ಆ ತ್ರಿಪುರಾಸುರರ ಹನನ ಆಗಿತ್ತು. ಮತ್ತೆ ಈಗ 28ನೇ ಮಹಾಯುಗದಲ್ಲಿ ಬೌದ್ಧಾವತಾರ ಆಗಿರುವುದು. ಸಮಸ್ಯೆ ಏನು? ಈ ಶ್ಲೋಕದಿಂದ ನಮಗೆ ಅನೇಕ ಮಾಹಿತಿಗಳು ಸಿಗ್ತವೆ, ಇಂಥ ಅಪೂರ್ವ ಮಾಹಿತಿ ಬೇರೆಯಲ್ಲೂ ಸಿಗ್ತಿಲ್ಲ ಅಂತೆಲ್ಲ ಹಿರಿಯ ವಿದ್ವಾಂಸರು ಹೇಳ್ತಾರೆ. ಆದರೆ ಶ್ಲೋಕ ಏನು ಮಾಡಿದೆ ಅಂದರೆ ಕೆಲವು ಗೊಂದಲಗಳಿಗೂ ಅದೇ ಕಾರಣ ಆಗಿದೆ. ಪೂರ್ಭಿರ್ಮಯೇನ ವಿಹಿತಾಭಿರ್ ಅದೃಶ್ಯ ಮೂರ್ತಿ, ಮಯ ನಿರ್ಮಿಸಿದ 3 ಪಟ್ಟಣಗಳನ್ನು ಏರಿ ಲೋಕಾನ್ ಘ್ನತಾನ್, ಲೋಕಕ್ಕೆ ತೊಂದರೆ ಕೊಡ್ತಿರುವಂತಹ ದೇವದ್ವಿಷಾನ್, ದೇವದ್ವೇಷಿಗಳಾದಂಥ ಕೆಲವು ಜನ ದೈತ್ಯರು, ಅವರು ಕಾಲಕ್ರಮೇಣ ಸನ್ಮಾರ್ಗವನ್ನು ಹಿಡಿದರು. ಮೂಲತಃ ದುಷ್ಟರಾದ ಅವರಿಗೆ ಈ ಸನ್ಮಾರ್ಗ ಅನ್ನೋದು ಸಹಜವಾದ ಮಾರ್ಗ ಅಲ್ಲ ಅಂತ ಭಗವಂತ ಅವರನ್ನು ಮತ್ತೆ ದುರ್ಮಾರ್ಗಕ್ಕೆ ಸೆಳೆಯಬೇಕಾಗಿತ್ತು. ಅದಕ್ಕಾಗಿ ಅವರಿಗೆ ತಕ್ಕದಾದ ವೇಷವನ್ನು ತಾನು ತೊಟ್ಟು ಅವರಿಗೆ ಉಪಧರ್ಮವನ್ನು ಅಂದರೆ ಪಾಷಂಡ ಧರ್ಮವನ್ನು ಬೋಧನೆ ಮಾಡಿದ ಅನ್ನುವುದು ಕಥೆ. ಇದು ಈ ಮಯ ನಿರ್ಮಿಸಿದ 3 ಪಟ್ಟಣಗಳನ್ನು ಏರಿ ಲೋಕಕ್ಕೆಲ್ಲ ಧಕ್ಕೆ ತರ್ತಿದ್ರು ಅಂತ ಹೇಳಿದ್ದೇನಿದೆಯಲ್ಲ, ಇದು ತ್ರಿಪುರಾಸುರರ ಕಥೆ. ಅದು ನಡೆದದ್ದು ಈ 28ನೇ ಮಹಾಯುಗದಲ್ಲಿಯೇ. ತ್ರೇತಾಯುಗದಲ್ಲಿ ಆ ತ್ರಿಪುರಾಸುರರ ಕಥೆ ನಡೆದದ್ದು ಅಂತಾದರೆ ಅಂತೂ ಒಂದು 2-3 ಯುಗಗಳ ಹಿಂದೆ. ಈಗ ನಡೆದಿರುವ ಕಲಿಯುಗಕ್ಕೆ ಹಿಂದೆ ದ್ವಾಪರ ಯುಗ ಇತ್ತು. ಅದರ ಅವಧಿ 8,64,000 ವರ್ಷ. ತ್ರೇತಾಯುಗದ ಅವಧಿ 12,96,000 ವರ್ಷ. ಸರಿಸುಮಾರು 10, ಕಡಿಮೆ ಅಂದರೂ 10 ಲಕ್ಷದ ವರ್ಷದ ಹಿಂದೆ ಈ ತ್ರಿಪುರಾಸುರ ಹನನ ನಡೆದಿರಬೇಕು, 28ನೇ ಯುಗದಲ್ಲಿ ನಡೆದದ್ದಾದರೆ. ಇನ್ನದು 15 ಅಥವಾ 19ನೇ ಯುಗದಲ್ಲಿ ನಡೆದದ್ದು ಅಂತಾದರೆ ಮತ್ತೂ ದೂರ ಆಯಿತು. ಆಗ ನಡೆದ ಒಂದು ಕಥೆಯನ್ನು ಈ ಶ್ಲೋಕ ಹೇಳ್ತಿದೆ ಭಾಗವತದ್ದು. ಮತ್ತೆ ಈಗ ಬೌದ್ಧಾವತಾರ ಆದಾಗ ಅವರಿಗೆ ಮೋಹ ಭರಿಸಿದ ಅಂತ ಒಂದೇನು ವಿಚಾರ ಬರ್ತಿದೆಯಲ್ಲ, ಇದೊಂದನ್ನು ಹೇಳ್ತಾ ಇದೆ. ಹಾಗಾದರೆ ಭಾಗವತದ ದೃಷ್ಟಿಯಲ್ಲಿ ಈಗ ಈ ಬೌದ್ಧಾವತಾರ ನಡೆದದ್ದು ಯಾವಾಗ? ನಾವೆಲ್ಲ ಅದನ್ನು ಒಮ್ಮತದಿಂದ ಒಪ್ಕೊಂಡಿರುವಂತೆ ಅದೀಗ 2,000 ವರ್ಷದ ಹಿಂದೆ. ಈ ಭಗವಂತನನ್ನು ಬುದ್ಧನ ಅವತಾರ ಅಂತ ಒಪ್ಪುವವರು ಅಲ್ಲಿ ಅನೇಕ ವಿವಾದಗಳಿರುವುದನ್ನು ನಾನು ಹೇಳಿದೆ. ನನಗೆ ಮಾರ್ಗದರ್ಶಕರಾದ ಪಂಡಿತರಲ್ಲೇ ಪುರಾಣಿಕಾಚಾರ್ಯರು ಮೊದಲಾದವರು ಇತಿಹಾಸದಲ್ಲಿ ಬಂದ ಬುದ್ಧನೇ ಬೇರೆ, ಭಗವಂತನ ಅವತಾರ ಬುದ್ಧನೇ ಬೇರೆ ಅಂತ ಹೇಳುವವರು. ಮತ್ತು ಪುರಾಣಿಕಾಚಾರ್ಯರುಕ್ಕಿಂತ ಭಿನ್ನವಾಗಿ ಗೋವಿಂದಾಚಾರ್ಯರು ಒಬ್ಬನೇ ಬುದ್ಧ ಅಂತ ಹೇಳುವವರು. ಇವರೆಲ್ಲರ ದೃಷ್ಟಿಯಲ್ಲಿಯೂ ಕೂಡ ಆ ಬುದ್ಧ ಮಾತ್ರ ಈಗ 2,500 ವರ್ಷದ ಹಿಂದೆ ಇದ್ದವನೇ, ಅದರಲ್ಲೇನು ವಿವಾದ ಇಲ್ಲ. ಕೃಷ್ಣ ಅವತಾರದ ಬಳಿಕ 2,000 ವರ್ಷದ ನಂತರ, ಈಗ ನಮ್ಮ ಕಾಲಕ್ಕಿಂತ ಹಿಂದೆ 2,500 ವರ್ಷದ ಹಿಂದೆ ಅದು ಬುದ್ಧಾವತಾರ ಆಗಿತ್ತು. ಆದರೆ ನಾನೀಗಾಗಲೇ ಹೇಳಿದೆ, ಪುರಾಣಿಕಾಚಾರ್ಯರು ಮತ್ತು ಶೇಷಗಿರಿ ಆಚಾರ್ಯರು ಬಹಳವಾಗಿ ನೆಚ್ಚಿಕೊಳ್ಳುವಂಥ ವ್ಯಾಖ್ಯಾನ ಅಂದರೆ ಈ ಮಹಾಭಾರತ ಲಕ್ಷಾಲಂಕಾರ ಮತ್ತು ಭಾವಪ್ರಕಾಶಿಕ. ಮಹಾಭಾರತಕ್ಕೆ ವಾದಿರಾಡಿ ಸ್ವಾಮಿಗಳ ಲಕ್ಷಾಲಂಕಾರ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಅದೇ ವಾದಿರಾಡಿ ಸ್ವಾಮಿಗಳ ಭಾವಪ್ರಕಾಶಿಕ, ಇದನ್ನು ಅವರು ನೆಚ್ಚಿಕೊಳ್ತಾರೆ. ಅದನ್ನೂ ನಾನು ಈ ಹಿಂದೆ ಹೇಳಿದ್ದೆ. 2 ಬುದ್ಧಾವತಾರಗಳು ಅಂತ ಇದಕ್ಕಾಗಿ ವಾದಿರಾಡಿ ಸ್ವಾಮಿಗಳು ಒಪ್ಪಿದಂತೆ ಕಾಣಿಸ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದಲ್ಲಿ 146ನೇ ಶ್ಲೋಕ ಅಥವಾ 140
5ನೆಯ ಶ್ಲೋಕದಿಂದಲೇ ಆ ಕಥೆ ಪ್ರಾರಂಭ ಕಾಣ್ತದೆ. ಅಲ್ಲಿ 146ನೇ ಶ್ಲೋಕದ ವಿವರಣೆ ಆದ ಮೇಲೆ ಅಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ತತಃ ಕಲವು ಸಂಪ್ರವೃತ್ತೆ ಮೋಹನ ಸಮೂಹಾಯ ಸರದ್ವಿಷಾಂ ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ ಇತಿ ಭಾಗವಚನಾತ್ ಸುತತೆಯ ಅಪಿ ಏಕವಾರಂ ಬುದ್ಧಾವತಾರೋಸ್ತೆ. ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ ಈ ಶ್ಲೋಕ ಬಂದಿದೆ, ನಮಗದೆಲ್ಲ ಗೊತ್ತಿದೆ. ಆದ್ದರಿಂದ ಇದೇ ಬುದ್ಧಾವತಾರ ಈ ಹಿಂದೆ ಒಮ್ಮೆ ಆಗಿತ್ತು. ಅದು ಜಿನನ ಮಗನಾಗಿ. ಪುರಾಣಿಕಾಚಾರ್ಯರು ಆ ಭಾವಪ್ರಕಾಶಿಕಾದ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾರೆ. ಈ 2ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ನಾವೀಗೇನು ನೋಡ್ತಾ ಇದ್ದೀವಲ್ಲ, 37ನೇ ಶ್ಲೋಕ, ಇಲ್ಲಿ ಹೇಳಿದ ಬುದ್ಧಾವತಾರ ಇದು ಮೊದಲಾದದ್ದು. 1ನೇ ಸ್ಕಂದದಲ್ಲಿ ಹೇಳಿದ ಬುದ್ಧಾವತಾರ ಏನಿದೆಯಲ್ಲ ಅದು ಆಮೇಲೆ ಆದದ್ದು. ತ್ರಿಪುರಾಸುರರು ಬಹಳ ಬಲಿಷ್ಠರಾಗಿಬಿಟ್ಟಿದ್ರು. ಆ ಬಲಿಷ್ಠರಾದ ತ್ರಿಪುರಾಸುರರ ಶಕ್ತಿಯನ್ನು ಕುಂದಿಸಬೇಕು ಅಂತಿದ್ರೆ ಅವರ ಪತ್ನಿಯರ ಶೀಲಕ್ಕೆ ಸಣ್ಣ ಧಕ್ಕೆ ತರಬೇಕಿತ್ತು. ಆವಾಗ ಆ ತ್ರಿಪುರಾಸುರರ ಸಂಹಾರ ರುದ್ರನಿಗೆ ಸುಲಭ ಸಾಧ್ಯ ಆಗುವಂತಿತ್ತು. ಇದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಈ ವೃಂದಾದೇವಿಯ ಪಾತಿವೃತ್ಯ ಅದು ಜಲಂಧರನಿಗೆ, ರಾಕ್ಷಸನಿಗೆ ರಕ್ಷಕ ಆಗಿತ್ತು. ವಿಷ್ಣು ಆ ಪಾತಿವೃತ್ಯವನ್ನು ಭಗ್ನ ಮಾಡಿದ. ಮುಂದೆ ಆ ಜಲಂಧರ ಸತ್ತ, ವೃಂದಾದೇವಿ ತುಳಸಿಯಾದಲು ಅಂತ ಕಥೆ ನಮ್ಗೆ ಗೊತ್ತಿದೆ, ಆ ಥರದ್ದು. ಹಾಗೇನೆ ಈ ಇಂದ್ರನಿಗೆ ಈ ಅಹಲ್ಯೆಯ ಪಾತಿವೃತ್ಯವನ್ನು ಭಗ್ನ ಮಾಡುವ ಕಾರ್ಯ ಯಾಕೆ ಬಂತು? ಒಂದು, ಆತನ ಪ್ರಾರಬ್ಧ ಕರ್ಮ, ಅವನಿಗೆ ಅಹಲ್ಯೆಯ ಬಯಕೆ ಸದಾ. ಇನ್ನೊಂದು, ಅದು ದೇವ ಕಾರ್ಯ. ಅಹಲ್ಯೆಯ ಶೀಲಕ್ಕೆ ಧಕ್ಕೆ ತಂದರೆ ಅದರಿಂದ ಗೌತಮರ ತಪಸ್ಸು ಕ್ಷೀಣ ಆಗ್ತದೆ ಅಂತ. ಹೀಗೆ ದೇವತಾ ಕಾರ್ಯಗಳು ಕೆಲವಿರ್ತವೆ. ಹಾಗೆ ಇದು ಒಂದು ದೇವತಾ ಕಾರ್ಯ. ತ್ರಿಪುರ ಸ್ತ್ರೀಯರಿಗೆ ವ್ಯಭಿಚಾರವನ್ನ ಬೋಧನೆ ಮಾಡಿದ್ದು ಅಂತ, ವ್ಯಭಿಚಾರವನ್ನು ಬೋಧಿಸಿದ್ದು ಅಂತಲೇ ಅವರು ಬರೆದಿದ್ದಾರೆ ಪುರಾಣಿಕಾಚಾರ್ಯರು. ಅದನ್ನು ಅವರು ಬರೆದದ್ದು ವಾದಿರಾಜ ಸ್ವಾಮಿಗಳ ಮಾತಿನಿಂದ. ತ್ರಿಪುರ ಸ್ತ್ರೀಣಾಂ ಔಪಧರ್ಮ್ಯಂ ಅಂದರೆ ಉಪಪತಿ ಗ್ರಾಹ್ಯ, ಗಂಡನನ್ನು ಬಿಟ್ಟು ಉಪಪತಿಯನ್ನೇ ಸೇವಿಸಬೇಕು ಅಂತ ಹೇಳಿದ ಒಂದು ಧರ್ಮ. ಇದನ್ನು ಆ ಭಗವಂತ ಬೋಧನೆ ಮಾಡಿದ್ದರಿಂದ ಅವರು ತಮ್ಮ ಶೀಲಕ್ಕೆ ಧಕ್ಕೆ ತಂದುಕೊಂಡ್ರು. ಮುಂದೆ ರುದ್ರ ಅವರನ್ನು ಸಂಹರಿಸಲಿಕ್ಕೆ ಸಾಧ್ಯ ಆಯಿತು. ಇದು ಮೊದಲಾದದ್ದು. ತ್ರಿಪುರಾಸುರರ ಸಂಹಾರ ಕಾಲದಲ್ಲಿ ಅದಕ್ಕಿಂತ ಮುಂಚೆ ಆದದ್ದು ಇದು. ಈಗ ಶುದ್ಧೋಧನನ ಅಥವಾ ಜಿನನ ಮಗನಾಗಿ ಕೂಡ ಅವನು ಜನಿಸಿದ. ಇದು 2ನೇ ಅವತಾರ. ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದಲ್ಲಿ 146ನೇ ಶ್ಲೋಕದಲ್ಲಿ ಶುದ್ಧೋಧನೇತ್ಯೇವ ಜಿನೇತಿ ಚೋಕ್ತಃ ಅಂತಿದೆಯಲ್ಲ. ಈ ಬುದ್ಧನ ತಂದೆಯನ್ನು ಶುದ್ಧೋಧನ ಅಂತಲೂ ಹೇಳ್ತಿದ್ರು, ಜಿನ ಅಂತಲೂ ಹೇಳ್ತಿದ್ರು ಅಂತ. ಹೀಗೆ ಜಿನನ ಅಥವಾ ಶುದ್ಧೋಧನ ಮಗನಾಗಿ ಹುಟ್ಟಿದ್ದು 2ನೇ ಬಾರಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು. ಇದನ್ನೇ ಭಾಗವತ 1ನೇ ಸ್ಕಂದದಲ್ಲಿ ಆ 3ನೇ ಅಧ್ಯಾಯದಲ್ಲಿ 1ನೇ ಸ್ಕಂದದ 3ನೇ ಅಧ್ಯಾಯದ 24ನೇ ಶ್ಲೋಕ ಅದು. ಅಲ್ಲಿಯೂ ಬುದ್ಧೋ ನಾಮ್ನ ಜಿನಸುತಃ ಅಂತ ಹೀಗಿದೆ. ಆ ಜಿನಸುತಃ ಅಂತ ಅಲ್ಲಿ ಏನಿದೆ 1ನೇ ಸ್ಕಂದದಲ್ಲಿ, ಅದನ್ನು ತಾತ್ಪರ್ಯ ನಿರ್ಣಯ ಈ 32ನೇ ಅಧ್ಯಾಯದಲ್ಲಿ ಶುದ್ಧೋಧನೇತ್ಯೇವ ಜಿನೇತಿ ಚೋಕ್ತಃ ಅಂತ ಹೀಗೆ ವರ್ಣಿಸಿದೆ. ಇದು ಭಾವಪ್ರಕಾಶಕದ ಅಭಿಪ್ರಾಯ, ಪುರಾಣಿಕಾಚಾರ್ಯರು ಅನುವಾದಿಸಿದ್ದು. ಈ ಕುರಿತು ತಾತ್ಪರ್ಯ ನಿರ್ಣಯ ಮತ್ತು ಅದರ ಭಾವಪ್ರಕಾಶಕ ಇದರ ಕುರಿತು ಮತ್ತಷ್ಟು ನಾನು ಆಲೋಚನೆ ಮಾಡಿದೆ. ಮತ್ತು ಅವರ ಪಾತಿವೃತ್ಯವನ್ನು ಕೆಡಿಸಲಿಕ್ಕಾಗಿ ಅವರಿಗೆ ಉಪಪತಿಯ ಸೇವೆಯನ್ನೇ ಧರ್ಮ ಅಂತ ಬೋಧನೆ ಮಾಡಿದ ಅಂತೆಲ್ಲ ಇದು ಬಂತು. ವಾದಿರಾಜ ಸ್ವಾಮಿಗಳು ಹಾಗೆ ಹೇಳಿದರು. ಆದರೆ ಗೋವಿಂದಾಚಾರ್ಯರು ಉಪಪತಿಯ ಸೇವೆ ಮಾಡಿದ ಅಂತ ಅನ್ನೋದನ್ನು ಹೇಳಲಿಲ್ಲ. ಅವ್ರು ಹೇಳಿದ್ದು ಬೇರೆ ಥರ. ಮತ್ತು ಶಿವಪುರಾಣದಲ್ಲಿ ಕೂಡ ಇರುವುದು ಅದು. ನಾನು 2 ದಿವಸದಿಂದ ಬಹಳ ತಲೆ ಕೆಡಿಸ್ಕೊಂಡು ಶಿವಪುರಾಣದಲ್ಲಿ ಇರುವಂಥ ಮಾಹಿತಿಗಳನ್ನ ಹೊರಗೆ ತೆಗೆದಿದ್ದೇನೆ.
ಶಿವಪುರಾಣದ ರುದ್ರ ಸಂಹಿತಾದ ಯುದ್ಧಕಾಂಡ 4ರಿಂದ 10ನೇ ಅಧ್ಯಾಯಗಳು ಅಲ್ಲಿ ಈ ಕಥೆ ಕೇಳಿ ಬರ್ತದೆ. ತಾರಕಾಕ್ಷ, ವಿದ್ಯುನ್ಮಾಲಿ, ಕಮಲಾಕ್ಷ ಅಂತ ಇವರು 3 ಜನ. ಅವರಿಗೆ ವರ ಇದ್ದದ್ದು ಹೀಗೆ: ಅವರು ಸನಾತನ ಧರ್ಮದ ಅನುಯಾಯಿಗಳಾಗಿದ್ದಷ್ಟು ಕಾಲ ಅವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ. ಮತ್ತೆ ಕೆಲವು ಪುರಾಣಗಳಲ್ಲಿ ಮಯ ಹಾಗೆ ಅವರಿಗೆ ಹೇಳಿದ್ದ. ಮಯ ಅವರಿಗೆ 3 ವಿಮಾನಗಳನ್ನು, ಬಂಗಾರದ, ಬೆಳ್ಳಿಯ, ಕಬ್ಬಿಣದ ವಿಮಾನಗಳನ್ನು ಒದಗಿಸಿಕೊಟ್ಟಿದ್ದ. ಮತ್ತೆ ಅವರಿಗೆ ನೀವು ಧಾರ್ಮಿಕರಾಗಿರಬೇಕು, ಧರ್ಮದ ಬೆಂಬಲ ಕಳೆದುಕೊಂಡ್ರೆ ನೀವು ನಷ್ಟರಾಗ್ತೀರಿ ಅಂತ ಹೇಳಿದವನು ಮಯಾನೆ. ಅವರನ್ನು ಧರ್ಮದ ಮಾರ್ಗದಿಂದ ಭ್ರಷ್ಟರನ್ನಾಗಿ ಮಾಡಬೇಕಾಗಿತ್ತು. ದೇವತೆಗಳು ಭಗವಂತನು ಪ್ರಾರ್ಥಿಸಿದರು. ಆಗ ಅವನು ಮಾಯಾಮೋಹ ಅಥವಾ ಬುದ್ಧ ಅನ್ನುವ ರೂಪವನ್ನು ಸೃಷ್ಟಿಸಿದ, ಅಥವಾ ತಾನೇ ಅವತಾರ ಮಾಡಿದ, ಹೀಗೆಲ್ಲ ಅಲ್ಲಿ ಕೇಳಿ ಬರ್ತದೆ. ಆ ರೂಪ ತಲೆ ಬೋಳಿಸಿಕೊಂಡಿತ್ತು, ಮಾಸಿ ಹೋದ ಬಣ್ಣದ ಬಟ್ಟೆಗಳನ್ನು ಹುಟ್ಟಿತ್ತು, ಎಲ್ಲ ಅವೈದಿಕ ಧರ್ಮವನ್ನು ಇವರಿಗೆ ಬೋಧನೆ ಮಾಡಿತ್ತು, ಈ ತ್ರಿಪುರಾಸುರರಿಗೆ. ಈ ಮಾಹಿತಿಯನ್ನು ನಾನೇನು ನೋಡ್ತಾ ಇದ್ದೇನಲ್ಲ, ಈ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ತುಂಬಿದವರು ಕೂಡ ಈ ಶಿವಪುರಾಣದಲ್ಲಿ ವರ್ಣಿತನಾದ ಗೌತಮ ಬುದ್ಧ ಮತ್ತು ಈಗಿನ ಗೌತಮ ಬುದ್ಧ ಇಬ್ಬರೂ ಕೂಡ ಬೇರೆ ಬೇರೆ ಅಂತಲೇ ಹೇಳುವ ಅಭಿಪ್ರಾಯ ಇದ್ದವರಂತೆ ಕಾಣಿಸ್ತಾರೆ. Lord Vishnu created a being called Maya Moha or Buddha, distinct from Gautama Buddha ಅಂತ ಬರೀತಾರೆ ಅವರು. ಹಾಗೆ ಅವರಿಗೆ ಬರಲಿಕ್ಕೆ ಕಾರಣ ಪ್ರಾಯ ಗೌತಮ ಬುದ್ಧನ ಅವತಾರ ಈಗ 2-3 ಸಾವಿರ ವರ್ಷದ ಹಿಂದೆ ಆಗಿದ್ದ. ಈ ಶಿವಪುರಾಣದ ಈ ತ್ರಿಪುರಾಸುರರ ಸಂಹಾರ ಮಾಡಿದ ಅವತಾರ ಆಗಿದ್ದು ನಮ್ಗೆ ಗೊತ್ತಿರುವಂತೆ ಬಹಳ ಹಿಂದೆ. ಅವ್ರದ್ದು ಆ ಅಭಿಪ್ರಾಯ ಕಾಣಿಸ್ತದೆ. ಮತ್ತು ಆ ಬುದ್ಧನೇ, ಆ ಮಾಯಾಮೋಹ ಅಥವಾ ಬುದ್ಧ ಅಂತ ಏನಿದ್ದ, ಅವನೇ ಆ ತ್ರಿಪುರಾಸುರರ ಪತ್ನಿಯರ ಎದುರಿಗೆ ಹೋದ. ಹೇಗೆ ಹೋದ, ಅಲ್ಲಿ ಏನಿಗೆ ಅವನಿಗೆ ಹೇಗೆ ಅವಕಾಶ ಸಿಕ್ಕಿತು ಅದೆಲ್ಲ ವಿಷಯ ಬೇರೆ. ಆ ಪತ್ನಿಯರ ಮುಂದೆ ನಿಂತ ಬತ್ತಲೆಯಾಗಿ. ಅವರು ಅವನನ್ನು ನೋಡಿದರು. ನೋಡಿ ತಮ್ಮ ಪಾವಿತ್ರ್ಯವನ್ನು ಕಳೆದುಕೊಂಡರು. ಹೀಗೆ ಅವರ ಪಾವಿತ್ರ್ಯ ತ್ರಿಪುರಾಸುರ ರಕ್ಷಕವಾಗಿತ್ತು. ರಕ್ಷಕವಾದ ಅವರ ಪಾತಿವೃತ್ಯಕ್ಕೆ ಧಕ್ಕೆ ಬಂದೊದಗಿದಾಗ ಈಗಾಗಲೇ ವೈದಿಕ ಧರ್ಮದ ನಿಷ್ಠೆ ಕಳೆದುಕೊಂಡಿದ್ದಂತಹ ಈ ತ್ರಿಪುರಾಸುರರು ತಮ್ಮ ಪತ್ನಿಯರ ಪಾವಿತ್ರ್ಯದ ಬಲವನ್ನು ಕಳೆದುಕೊಂಡು ಶಿವನ ಬಾಣಕ್ಕೆ ಬಲಿಯಾದರು ಅಂತ ಇದು ಕಥಾ. ಇಂಥ ಕಥೆ ಇದು ಲಿಂಗ ಪುರಾಣ, ಮತ್ಸ್ಯ ಪುರಾಣ, ಪದ್ಮ ಪುರಾಣ ಇತ್ಯಾದಿ ಕಡೆಗಳಲ್ಲೂ ಕೂಡ ಕೇಳಿ ಬರ್ತದೆ. ತ್ರಿಪುರಾಸುರರ ಕಥೆ ಅಂತ ಹೀಗೆ ಮಾಹಿತಿ ನಮಗೆ ಕಂಡು ಬರ್ತದೆ. ಇಲ್ಲೀಗ ಅವರ ಪತ್ನಿಯರ ಎದುರಿಗೆ ಹೋಗಿ ನಿಂತುಕೊಂಡು ಅವರಿಗೆ ಬತ್ತಲೆಯಾಗಿ ತನ್ನನ್ನು ತೋರಿಸಿಕೊಂಡ ಅಂತ ಇಷ್ಟು ಮಾತ್ರ ಇದೆ. ಅದು ನೋಡಿ ಅವರ ಮನಸ್ಸು ಚಂಚಲ ಆಯಿತು, ಅದು ಸರಿ. ಆದರೆ ಅವರ ಪತ್ನಿಯರಿಗೆ ಗಂಡನ ಸೇವೆ ಬಿಟ್ಟು ಉಪಪತಿಯ ಸೇವೆ ಮಾಡಬೇಕು ಅಂತ ಬೋಧನೆ ಮಾಡಿದ್ದು ಅದೇನು ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಅದೆಲ್ಲಿ ಈ ಶಿವಪುರಾಣದಲ್ಲಿ ಕೂಡ ಕಂಡು ಬರೋದಿಲ್ಲ. ಅದು ವಾದಿರಾಜ ಸ್ವಾಮಿಗಳ ಅಭಿಪ್ರಾಯದಲ್ಲಿ ಮಾತ್ರ ಕೇಳಿ ಬರುವಂಥದ್ದು. ಅದಕ್ಕೆ ಯಾವ ಪುರಾಣದಲ್ಲಿ ಆಧಾರ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಗೋವಿಂದಾಚಾರ್ಯರು ಕೂಡ ತ್ರಿಪುರಾಸುರರ ಪತ್ನಿಯರ ಎದುರಿಗೆ ಈತ ಹೋಗಿ ಬತ್ತಲೆ ನಿಂತ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಅದನ್ನೇ ಈ ದಾಸರ ಪದಗಳಲ್ಲಿ ಬತ್ತಲೆ ನಿಂತಿಹ ಬೌದ್ಧನಿಗೆ ಅಂತ ಭಗವಂತನಿಗೆ ಮಂಗಳಾರತಿ ಮಾಡುವ ಅಥವಾ ಆತನಿಗೆ ಲಾಲಿ ಹಾಡುವ ಹಾಡೊಂದು ನಮಗೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಬತ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮ ಹಯವೇರಿದ ಕಲ್ಕಿಗೆ ಅಂತ ಅದರ ಮುಂದಿನ ಮಾತು. ಅಂದಹಾಗೆ ಇವತ್ತಿನ ಪ್ರವಚನದ ಆರಂಭದಲ್ಲಿ ನಾನೊಂದು ಮಂಗಲಾಚರಣ ಶ್ಲೋಕ ಹೇಳಿದೆ. ನಮೋ ಬುದ್ಧಾಯ ಶುದ್ಧಾಯ ದೈತ್ಯದಾನವ ಮೋಹಿನೆ ಮ್ಲೇಚ್ಛ ಪ್ರಾಯ ಕ್ಷತ್ರಹಂತ್ರೆ ನಮಸ್ತೆ ಕಲ್ಕಿ ರೂಪಿಣೆ ಅಂತ. ಇದು ಭಾಗವತದ 10ನೇ ಸ್ಕಂದದ 38ನೇ ಅಧ್ಯಾಯ,
ಅಧ್ಯಾಯ ಸ್ವಲ್ಪ ಹಿಂದೆ ಮುಂದೆ ಇರಬಹುದು. ಅಲ್ಲಿ 23ನೇ ಶ್ಲೋಕ ಇದು. ಅಕ್ರೂರ ಕೃಷ್ಣ ಮತ್ತು ಬಲರಾಮನನ್ನ ಕರ್ಕೊಂಡು ಹೋಗಲಿಕ್ಕೆ ಅಂತ ಮಥುರೆಗೆ ಬರ್ತಾನೆ, ಬೃಂದಾವನಕ್ಕೆ ಬರ್ತಾನೆ. ಅಲ್ಲಿಂದ ಅವ್ರನ್ನ ಮೊದಲೇ ಕರ್ಕೊಂಡು ಹೋಗ್ತಾನೆ. ಮಾರ್ಗ ಮಧ್ಯದಲ್ಲಿ ಅವನು ನೀರಿನಲ್ಲಿ ಸ್ನಾನ ಮಾಡ್ತಾ ಇರುವಾಗ ಭಗವಂತನ ರೂಪವನ್ನು ಅಲ್ಲಿ ಕಂಡು ಅವನು ಮಾಡಿದ ಸ್ತೋತ್ರ ಇದೆ. ಅದರಲ್ಲಿ ಇದೊಂದು ಶ್ಲೋಕ. ಅದಕ್ಕಾಗಿ ಅದನ್ನು ನೆನಪು ಮಾಡಿಕೊಂಡು ಮಾಡಿದೆ. ಒಂದೇ ಶ್ಲೋಕದಲ್ಲಿ ಪೂರ್ವಾರ್ಧದಲ್ಲಿ ಬುದ್ಧನ ಬಗ್ಗೆನೂ, ಎರಡನೇ ಅರ್ಧದಲ್ಲಿ ಕಲ್ಕಿಯ ಬಗ್ಗೆನೂ ಕೂಡ ಬಂದಿದೆ. ಅಂತೂ ಈ ಶಿವಪುರಾಣದ ಕಥೆ ಏನಿದೆ ಅದನ್ನು ಉಲ್ಲೇಖ ಮಾಡುವವರ ದೃಷ್ಟಿಕೋನಕ್ಕನುಸಾರವಾಗಿ ಅಲ್ಲೊಂದು ಸ್ಪಷ್ಟೀಕರಣವನ್ನು ಅವರು ಕೊಡಬೇಕಾಗ್ತದೆ. ಒಂದು ಸ್ಪಷ್ಟೀಕರಣ ಕೊಟ್ಟದ್ದನ್ನು ಈಗಾಗಲೇ ನೋಡಿದೆ. ಈಗಿನ ಗೌತಮ ಬುದ್ಧ ಏನಿದ್ದಾನೆ, ಈ ಗೌತಮ ಬುದ್ಧ ಬೇರೆ, ಹಿಂದಿನ ತ್ರಿಪುರಾಸುರರ ಬುದ್ಧಿ ಕೆಡಿಸಿದ ಬುದ್ಧ ಅಥವಾ ಮಾಯಾಮೋಹ ಅವನು ಬೇರೆ ಅಂತ ಈ ನಮಗೆ ನಾನು ನಡೆಸಿದ ಅನ್ವೇಷಣದಲ್ಲಿ ಅಂತರ್ಜಾಲದಲ್ಲಿ ಕೆಲವರು ಏನು ಮಾಹಿತಿ ಹಂಚಿಕೊಂಡಿದ್ರು ಅಲ್ಲಿ ಕಂಡು ಬಂತು. ವಾದಿರಾಡಿ ಸ್ವಾಮಿಗಳು ಮತ್ತು ಅದನ್ನು ನೆಚ್ಚಿಕೊಂಡು ಅನುವಾದ ಮಾಡ್ತಾರಲ್ಲ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು, ಅವರ ದೃಷ್ಟಿಯಲ್ಲಿ ಈ 2ನೇ ಸ್ಕಂದದಲ್ಲಿ ಇಲ್ಲೇನು ವರ್ಣನೆ ಬರ್ತದೆ, ಇದು ಈ ಹಿಂದೆ ಆಗಿರ್ತಕ್ಕಂಥ ಮೊದಲನೇ ಬುದ್ಧಾವತಾರದ ವರ್ಣನೆ. 1ನೇ ಸ್ಕಂದದಲ್ಲಿ ಬಂದದ ಬುದ್ಧನ ವರ್ಣನೆ ಆಮೇಲೆ ಬಂದದ್ದು. ಅದನ್ನೇ ತಾತ್ಪರ್ಯ ನಿರ್ಣಯ ವರ್ಣನೆ ಮಾಡಿದೆ ಅಂತ ಅಭಿಪ್ರಾಯ ಪಡ್ತಾರೆ. ಗೋವಿಂದಾಚಾರ್ಯರು ಕೂಡ ಅವರ ಎದುರಿಗೆ ಬತ್ತಲೆ ನಿಂತ ಅನ್ನೋ ಕಥೆಯನ್ನು ಹೇಳ್ತಾರೆ. ಅದು ಎಲ್ಲಿ ಬಂದಿದೆ ಅಂತ ಅನ್ನೋದನ್ನು ಅವರು ಏನು ಹೇಳಲಿಲ್ಲ. ಮತ್ತು ಈ ಶ್ಲೋಕವನ್ನು ಹೊಂದಿಸುವುದು ಹೇಗೆ ಅನ್ನೋದನ್ನು ಅವರು ಹೇಳಲಿಲ್ಲ ಗೋವಿಂದಾಚಾರ್ಯರು. ಯಾಕೆಂದರೆ ಈ ಕಥೆಯಲ್ಲಿ ಒಂದು ಅವರಿಗೆ ತ್ರಿಪುರಾಸುರರಿಗೆ ಪಾಷಂಡ ಧರ್ಮವನ್ನು ಬೋಧನೆ ಮಾಡಿದ, ಉಪಧರ್ಮ ಅಂದರೆ ಪಾಷಂಡ ಧರ್ಮ ಅಂತ ಅರ್ಥ ಹೇಳ್ತಾರೆ ಗೋವಿಂದಾಚಾರ್ಯರು. ಮತ್ತು ಅವರು 3 ಪಟ್ಟಣಗಳನ್ನು ಏರಿ ಲೋಕಕ್ಕೆ ಕಂಟಕರಾಗಿದ್ದರು, ಮತ್ತು ಸನ್ಮಾರ್ಗದಲ್ಲಿ ಇದ್ದು ಬಿಟ್ಟಿದ್ರು. ಸನ್ಮಾರ್ಗದಲ್ಲಿ ಇದ್ದಂಥ ಅವರನ್ನು ಆ ಮಾರ್ಗದಿಂದ ವಿಚಲಿತಗೊಳಿಸಬೇಕಾಗಿತ್ತು. ಅದಕ್ಕಾಗಿ ಇವೆಲ್ಲ ಕಾರ್ಯಗಳನ್ನು ಭಗವಂತ ಬುದ್ಧ ರೂಪದಿಂದ ಮಾಡಿದ ಅಂತಲೂ ಹೇಳ್ತಾರೆ. ಆದರೆ ಅದ್ರ ಜೊತೆಗೇ ಬುದ್ಧಾವತಾರ ಆಗಿದ್ದು ಈ 2000 ವರ್ಷದ ಹಿಂದೆ ಅಂತ ಬೇರೆ ಅಂತಾರೆ. ಮತ್ತು 2 ಬಾರಿ ಬುದ್ಧಾವತಾರ ಏನೂ ಆಗಿಲ್ಲ ಅಂತಲೂ ಅವರು ಹೇಳ್ತಾರೆ. ಇತಿಹಾಸ ಪ್ರಸಿದ್ಧನಾದ ಗೌತಮ ಬುದ್ಧನು, ಭಗವಂತನ ಅವತಾರನಾದ ಬುದ್ಧನು ಒಬ್ಬನೇ ಅಂತಂತಾರೆ ಅವರು. ಹಾಗೆ ಒಬ್ಬನೇ ಅಂತ ಆದಮೇಲೆ ಯಾವ ಕಾಲದಲ್ಲಿ ತ್ರಿಪುರಾಸುರರ ದಹನ ಆಗಿತ್ತು ಅನ್ನುವ ಪ್ರಶ್ನವನ್ನು ಅವರು ಕೈಗೆತ್ತಿಕೊಂಡಿಲ್ಲ. ಮತ್ತು ಈ 37ನೇ ಶ್ಲೋಕದಲ್ಲಿ ಆ ತ್ರಿಪುರಾಸುರರು 3 ಪಟ್ಟಣಗಳನ್ನೇರಿ ಜನರಿಗೆ ಕಂಟಕರಾಗಿದ್ದು, ಅವರನ್ನು ವೈದಿಕ ಧರ್ಮದಿಂದ ವಿಚಲಿತ ಮಾಡಿದ್ದು ಭಗವಂತ 2 ಕಥೆಯನ್ನು ಒಟ್ಟಿಗೆ ಹೇಳಿದಾರಲ್ಲ, ಇದು ಹೇಗೆ ಹೊಂದಾಣಿಕೆ ಮಾಡುವುದು ಅನ್ನೋದನ್ನು ಅವ್ರು ಹೇಳಲಿಲ್ಲ. ಮತ್ತು ಅವರೆದುರಿಗೆ, ಪತ್ನಿಯರ ಎದುರಿಗೆ ಬತ್ತಲೆ ನಿಂತ ಅನ್ನುವ ಮಾತು ಶ್ಲೋಕದಲ್ಲಿ ಎಲ್ಲಿದೆ ಅಂತ ಪ್ರಶ್ನೆ ಬಂದರೆ, ಅದು ಅದೃಶ್ಯ ಮೂರ್ತಿ ಅಂತಿದೆಯಲ್ಲ. ಅದೃಶ್ಯ ಮೂರ್ತಿ ಅಂದರೆ ಇನ್ನೊಬ್ಬರಿಗೆ ಕಣ್ಣಿಗೆ ಕಾಣದಂತೆ ಸ್ವರೂಪವುಳ್ಳವನು ಅಂತ ಅರ್ಥ. ಗೋವಿಂದಾಚಾರ್ಯ ಹೇಳ್ತಾರೆ, ಇದು ಭೂಲೋಕದಲ್ಲಿ ನಡೆದ ಕಥೆ ಅಲ್ಲ, ನಮಗೆ ಅತೀತವಾದ ಬೇರೆ ಲೋಕಗಳಲ್ಲಿ ನಡೆದ ಕಥೆ. ಆ ತ್ರಿಪುರಾಸುರರು ಯಾವ ಪಟ್ಟಣದಲ್ಲಿ ಸಂಚಾರ ಮಾಡ್ತಾ ಇದ್ರು ಅಲ್ಲಿ ಇವನು ಉಳಿದವರು ಯಾರಿಗೂ ಕಣ್ಣಿಗೂ ಕಾಣದಂತೆ ಹೋಗಿ ನಿಂತ್ಕೊಂಡ ಪಟ್ಟಣಗಳಿಗೆ. ಹೋಗಿ ನಿಂತು ಅವರ ಪತ್ನಿಯರ ಎದುರಿಗೆ ಬತ್ತಲೆ ನಿಂತ ಬೌದ್ಧನಾದ. ಆಗ ಅವರು ಚಾಂಚಲ್ಯ ಹೊಂದಿದರು ಅನ್ನೋ ಅರ್ಥ ಅವ್ರು ಹೇಳ್ತಾರೆ. ಅದೃಶ್ಯ ಮೂರ್ತಿ ಅಂದರೆ ಉಳಿದವರೆಲ್ಲ ಹೇಳ್ತಾರೆ ಅಪ್ರಮೇಯ ಸ್ವರೂಪ ಅಂತ, ಅಪ್ರಮೇಯ ಸ್ವರೂಪನಾದ ಭಗವಂತ ಅಂತ. ದೈತ್ಯೈ ಅಜ್ಞೇಯ ಸ್ವರೂಪ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಯಾದವಾರ್ಯಕ್ಕೆ ವಿಶೇಷ ಅರ್ಥ ಏನೂ ಬರೋದಿಲ್ಲ. ಅಂತೂ ಅದೃಶ್ಯ ಮೂರ್ತಿ ಅನ್ನೋದು ಭಗವಂತನ ಎಲ್ಲ ಅವತಾರಗಳಿಗೂ ಸಂಬಂಧಪಟ್ಟಂಥ ಒಂದು ಸಹಜವಾದ ಶಬ್ದ ಅಷ್ಟೇ. ಅಜ್ಞೇಯ ಅಪ್ರಮೇಯ ಅಂತ ನಾವೇನು ಹೇಳ್ತೀವಿ ಅಷ್ಟೇ ಅದಕ್ಕೆ ಅರ್ಥ, ಬೇರೆ ಏನೂ ಅರ್ಥ ಇಲ್ಲ. ಶ್ರೀಧರರು ಮೊದಲಾದವರು ಇಟ್ಕೊಂಡ ಪಾಠದ ಪ್ರಕಾರ ಅದೃಶ್ಯ ತೂರ್ಭೀಹಿ ಅಂತ, ಅದು ಯಾರಿಗೂ ಊಹಿಸಲಾರದ ವೇಗವುಳ್ಳ 3 ಪಟ್ಟಣಗಳು ಅಂತ. ಅವರ ಅರ್ಥವೇ ಬೇರೆ ಇದೆ, ಶಬ್ದವೂ ಬೇರೆ ಇದೆ.
ಉಪಧರ್ಮ ಅಂದರೆ ಅವರೆಲ್ಲರೂ ಕೂಡ ಪಾಷಂಡ ಧರ್ಮ ಅನ್ನೋ ಅರ್ಥವನ್ನೇ ಬರೀತಾರೆ. ಆದರೆ ತ್ರಿಪುರಾಸುರರ ಸಂಹಾರದ ಕಾರ್ಯ ಆಗಿದ್ಯಾವಾಗ ಮತ್ತು ಈ ಬುದ್ಧನ ಅವತಾರ ಆಗಿದ್ಯಾವಾಗ ಅನ್ನೋದನ್ನು ಆ ಕಾಲದ ವ್ಯತ್ಯಾಸವನ್ನು ಇವರು ಯಾರೂ ಕೂಡ ಗಣನೆಗೆ ತಗೊಂಡಂತೆ ಕಾಣಿಸೋದಿಲ್ಲ. ಒಬ್ಬರು ರಾಧಾಕೃಷ್ಣರು ಮಾತ್ರ ಅಯಂಚ ಬುದ್ಧ ಭಗವದವತಾರ ಅನ್ಯ ಏವ ನತು ಐತಿಹಾಸಿಕೈ ಅಭ್ಯೂಹಿತೋ ಗೌತಮ ಬುದ್ಧ ಅಂತ ಬರೀತಾರೆ. ಈ ಪುರಾಣದಲ್ಲಿ ವರ್ಣಿತನಾದ ಬುದ್ಧ ಏನಿದ್ದಾನೆ ಇವನು ಬಹಳ ಹಿಂದೆ ಆಗಿ ಹೋದಂತಹ ಬುದ್ಧ. ಇತಿಹಾಸದಲ್ಲಿ ಬಂದವನು ಗೌತಮ ಬುದ್ಧ ಅಂತ ವ್ಯತ್ಯಾಸವನ್ನು ಇವರು ಹೇಳುವ ಪ್ರಯತ್ನ ಪಡ್ತಾರೆ ರಾಧಾಕೃಷ್ಣರು. ಆದರೆ ಒಂದು ಪ್ರಶ್ನೆ, ತ್ರಿಪುರಾಸುರರ ದಹನ ಅಂತನ್ನೋದು ಬಹಳ ಹಿಂದೆ ಆಗಿತ್ತು. ಈ ಕಲಿಯುಗದಲ್ಲಿ ಆಗಿದ್ದು ಈ ಬೌದ್ಧಾವತಾರ. ಯಾಕಂದರೆ ಕೃಷ್ಣಾವತಾರದ ನಂತರ ವ್ಯಾಸರು ಅದನ್ನು ವರ್ಣನೆ ಮಾಡ್ತಿದ್ದಾರೆ. ಆದ್ದರಿಂದ ಕೃಷ್ಣಾವತಾರ ಕಲಿಯುಗದಲ್ಲೇ 36 ವರ್ಷದ ಕಾಲ ಇತ್ತು. ಅದಾದಮೇಲೆ 1,500-2,000 ವರ್ಷದ ನಂತರ ಆದದ್ದು ಬುದ್ಧಾವತಾರ. ಇದ್ರ ಬಗ್ಗೆ ಏನು ಸಂಶಯ ಇಲ್ಲ, ವ್ಯಾಸರೇ ಹಾಗೆ ವರ್ಣನೆ ಮಾಡಿದ್ದಾರೆ. ಹಾಗಾದರೆ ಇತಿಹಾಸದಲ್ಲಿ ಬಂದ ಬುದ್ಧ ಬೇರೆ, ಮತ್ತು ಈ ಹಿಂದೆ ಆಗಿ ಹೋದ ಬುದ್ಧ ಬೇರೆ, ತ್ರಿಪುರಾಸುರರ ಹನನಕ್ಕೆ ಕಾರಣನಾದ ಬುದ್ಧ ಬೇರೆ ಅಂತ ಹೇಳುವುದಾದರೆ ಅವನನ್ನು ಈ ರಾಮನ ಅವತಾರ, ಪರಶುರಾಮನ ಅವತಾರ ಆ ಸಂದರ್ಭದಲ್ಲಿ ವರ್ಣನೆ ಮಾಡಬೇಕಿತ್ತಲ್ಲ. ಯಾಕೆ ಕೃಷ್ಣನ ಬಳಿಕ ಕಲಿಯುಗ ಮುಗಿದ ಮೇಲೆ ಅದನ್ನು ವರ್ಣನೆ ಮಾಡಿದ್ದಾರೆ? ಕಲಿಯುಗದ ಮುಗಿದ ಮೇಲಿನ ಕಾಲದಲ್ಲಿ ಕಲ್ಕಿ ಅವತಾರಕ್ಕಿಂತ ಮುಂಚೆ ವರ್ಣನೆ ಮಾಡ್ತಿದ್ದಾರೆ. ಇದಕ್ಕೆ ಏನು ಕಾರಣ? ಇದನ್ನು ಯಾರೂ ಗಣನೆ ತಗೊಂಡಂತೆ ಕಾಣಿಸೋದಿಲ್ಲ. ರಾಧಾಕೃಷ್ಣರು ಗಣನೆ ತಗೊಂಡಿಲ್ಲ ಅಂತಷ್ಟೇ ಅಲ್ಲ, ವಾದಿರಾಜ ಸ್ವಾಮಿಗಳು ಕೂಡ 2 ಅವತಾರ ಇದೆ ಅಂತ ಹೇಳುವವರು, ಅವರು ಗಣನೆ ತಗೊಂಡಿಲ್ಲ. ಮತ್ತೆ ವಾದಿರಾಜ ಸ್ವಾಮಿಗಳ ದೃಷ್ಟಿಕೋನ ಅದಕ್ಕನುಸಾರವಾಗಿ ಪುರಾಣಿಕಾಚಾರ್ಯರು ಮುಂತಾದವರು ಹೇಳುವಂತೆ ಭಗವಂತನ ಅವತಾರ ಬುದ್ಧ ತ್ರಿಪುರಾಸುರ ದಹನಕ್ಕೆ ಕಾರಣವಾದ್ದು ಒಂದು ಮೊದಲನೇದ್ದು. ಅದಾದ ಮೇಲೆ 2ನೇ ಬಾರಿ ಶುದ್ಧೋಧನ ಅಥವಾ ಜಿನನ ಮಗನಾಗಿ ಇನ್ನೊಂದು ಅವತಾರ. ಭಗವಂತನ ಅವತಾರಗಳೇ 2 ಬುದ್ಧ. ಇನ್ನು ಗೌತಮ ಬುದ್ಧ, ಇತಿಹಾಸ ಪ್ರಸಿದ್ಧನಾದ ಬುದ್ಧ ಮತ್ತೊಬ್ಬ. ಈ 3 ಹೇಳ್ತಾರೆ ಉಳಿದವರೆಲ್ಲರೂ ಕೂಡ, ಪುರಾಣಿಕಾಚಾರ್ಯರು ಮೊದಲಾದವರು. ಹೀಗೆ ಹಿಂದೆ ಆದ ಬುದ್ಧಾವತಾರ ಒಂದು, ಈಗಾಗಿರುವ ಬುದ್ಧಾವತಾರ ಒಂದು. ಇದನ್ನು ಕೃಷ್ಣಾವತಾರದ ನಂತರ ಯಾಕೆ ವರ್ಣನೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಬಹಳ ನಾವು ಆಲೋಚನೆ ಮಾಡಬೇಕಾಗ್ತದೆ. ಹಿಂದೆ ವರಾಹಾವತಾರವನ್ನು ವರ್ಣನೆ ಮಾಡಿದ್ದಾರೆ ಈ 7ನೇ ಸ್ಕಂದದ ಆರಂಭದಲ್ಲಿ. ಅದು ಯಾಕೆ ಮೊದಲು ವರ್ಣನೆ ಮಾಡಿದ್ದಾರೆ ಅಂದರೆ ಸ್ವಯಂಭೂ ಮಂತ್ರದಲ್ಲಿ ಮೊದಲಾದ ಅವತಾರ ಅಂತ, ಅದಕ್ಕೆ ಅದನ್ನು ವರ್ಣನೆ ಮಾಡಿ ಮುಗಿಸಿದ್ದಾರೆ. ಅವತಾರಗಳ ಕ್ರಮವನ್ನು ನಾವೀಗಾಗಲೇ ಹಿಂದಿನ ಒಂದು ಅಧ್ಯಾಯದಲ್ಲಿ ನೋಡಿದ್ದೇವೆ. ಯಾವ್ಯಾವ ಯಾವ್ಯಾವ ಆರ್ಡರ್ನಲ್ಲಿ ಯಾವ್ಯಾವ ಅವತಾರ ಆಯಿತು ಅಂತ. 2 ಬಾರಿ ಆಗುವಂತಹ ಅವತಾರಗಳನ್ನು ಕೆಲವು ಬಾರಿ ಒಂದೇ ಬಾರಿ ವರ್ಣನೆ ಮಾಡ್ತಿರ್ತಾರೆ ವ್ಯಾಸರು, ಹಾಗೆ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವರು ಕೂಡ. ಇದೇ ಈ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕದಲ್ಲಿ ವ್ಯಾಸಾವತಾರದ ವರ್ಣನೆ ಇದೆ. ಅದಕ್ಕಿಂತ ಮುಂಚೆ ಕೃಷ್ಣಾವತಾರದ ವರ್ಣನೆ ಇದೆ. ನಮಗೆ ಗೊತ್ತಿರುವಂತೆ ವ್ಯಾಸಾವತಾರ ಮೊದಲು, ಆಮೇಲೆ ಕೃಷ್ಣಾವತಾರ. ಕಲಿಯುಗ ಪ್ರಾರಂಭ ಆಗೋದಕ್ಕಿಂತ ಮುಂಚೆ 70 ವರ್ಷದ ಹಿಂದೆ ಕೃಷ್ಣಾವತಾರ, 600-700 ವರ್ಷದ ಹಿಂದೆ ವ್ಯಾಸಾವತಾರ. ಹಾಗಾದರೆ ಕೃಷ್ಣಾವತಾರದ ನಂತರ ವ್ಯಾಸಾವತಾರ ಯಾಕೆ ವರ್ಣನೆ ಮಾಡಿದ್ದಾರೆ ಅಂದರೆ ಮುಂದೆನೂ ಕೂಡ ಕೆಲವರು ವ್ಯಾಸರು ಬರುವವರಿದ್ದಾರೆ, ದ್ರೌಣಿ ವ್ಯಾಸ ಮೊದಲಾದವರು. ಹಿಂದೆನೂ ಕೆಲವರು ಇದ್ದೇ ಇದ್ರು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಆಮೇಲೆ ವರ್ಣನೆ ಮಾಡಿದ್ದಾರೆ ಅಂತ ಯಾದವಾರ್ಯರು ಮೊದಲಾದ ಟಿಪ್ಪಣಿಕಾರರು ಅದಕ್ಕೆ ಅರ್ಥ ಬರೆದಿದ್ದಾರೆ. ಹಾಗಾದರೆ ತ್ರೇತಾಯುಗದಲ್ಲಿಯೇ ಈ ಬುದ್ಧಾವತಾರ ಒಂದಾಗಿದ್ದರೆ, ಇದೇ 28ನೇ ತ್ರೇತಾಯುಗದಲ್ಲಿ ತ್ರಿಪುರಾಸುರರ ದಹನಕ್ಕೆ ಕಾರಣವಾಗಿ, ಅಥವಾ 20ನೇ ಮಹಾಯುಗವೋ 15ನೇ ಮಹಾಯುಗದಲ್ಲೋ ಅದಾಗಿದ್ದರೆ ಬಹಳ ಹಿಂದೆನೇ ಆ ಬುದ್ಧಾವತಾರವನ್ನು ಈ ಬುದ್ಧಾವತಾರವನ್ನು ವರ್ಣನೆ ಮಾಡಿ ಮುಗಿಸ್ಬೇಕಾಗಿತ್ತು. ಇದನ್ನು ಇಲ್ಲಿ ಯಾಕೆ ಮಾಡಿದರು? ಈ 37ನೇ ಶ್ಲೋಕದಲ್ಲಿ ಹೀಗೆ ಯಾಕೆ ಮಾಡಿದರು? ಕೃಷ್ಣ ವೇದವ್ಯಾಸರ ಅವತಾರದ ಬಳಿಕ ಇದನ್ನು ಮುಂಚೆ ಯಾಕೆ ವರ್ಣನೆ ಮಾಡಿದ್ದಾರೆ ಅಂತ ಪ್ರಶ್ನೆ ಬರ್ತದೆ. ಮತ್ತೆ 1ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ ಬಂದಿತ್ತಲ್ಲ, ಅದಕ್ಕೂ ಈ ಶ್ಲೋಕಕ್ಕೂ ಹೊಂದಾಣಿಕೆ ಹೇಗೆ ಅಂತಲೂ ಒಂದು ಪ್ರಶ್ನೆ ಬರ್ತದೆ. ಇದ್ರ ಬಗ್ಗೆ ನಾನು ಸಾಕಷ್ಟು ಆಳವಾಗಿ ಆಲೋಚನೆ ಮಾಡಿದ್ದೇನೆ.
ಯಾವ ಕಥೆಯನ್ನು ಆಚಾರ್ಯರು ಸೂಚನೆ ಮಾಡಿದ್ದಾರೆ, ಯಾವ ಕಥೆ ಅವರಿಗೆ ಅಭಿಪ್ರೇತ, ಯಾವುದು ಅನಭಿಪ್ರೇತ ಅನ್ನೋದನ್ನು ನಾನು ನಾಳೆ ದಿವಸ ತಮ್ಮೆದುರಿಗೆ ಹಂಚಿಕೊಳ್ಳುವನಿದ್ದೇನೆ. ಇದರ ಬಗ್ಗೆ ತಾವು ಎಲ್ಲರೂ ಕೂಡ ಸಾಕಷ್ಟು ಆಲೋಚನೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ತಿಳಿಸಬೇಕು. ಹುಸಿಯ ನಾಡಿ ಹೊಟ್ಟೆ ಬರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಎನ್ನ ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.